ಮುಖ್ಯವಾದ ವಿಷಯ ಇನ್ನೊಂದು ಹೇಳಬೇಕಾಗಿದೆ. ಮಾನವ ಹಕ್ಕುಗಳ ಬಗ್ಗೆ ಉಲ್ಲಂಘನೆ ಆಗೋದು ಇರಲಿ, ಹಾಗೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಕೆಲವೊಂದು ಅಧಿಕಾರಿಗಳು ಬೇಜವಾಬ್ದಾರಿ ವರ್ತನೆಗಳಿಂದ ಸುಮಾರು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಈ ತೊಂದರೆಯನ್ನು ಪ್ರಶ್ನೆ ಮಾಡಿದಾಗ ಅವರು ಬೇಜವಾಬ್ದಾರಿ ಉತ್ತರ ಸಿಗೋದು ನಿಮಗೆ ಎಷ್ಟೋ ಸರಿ ಕಂಡು ಬಂದಿರ್ಬೋದು. ಆದರೆ ನೀವು ಪ್ರಶ್ನೆ ಮಾಡೋ ಹಕ್ಕು ನೀವು ಹೊಂದಿಲ್ಲ ಅಂದರೆ ನಿಮಗೆ ಯಾವತ್ತೂ ನೀವು ನಿಮ್ಮ ಕೆಲಸಗಳನ್ನು ನೀವು ಪಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಪ್ರಶ್ನೆ ಮಾಡೋ ಹಕ್ಕು ನಿಮ್ಮಿದ್ದಾಗ ಮಾತ್ರ ನಿಮ್ಮ ಕೆಲಸಗಳನ್ನು, ನಿಮ್ಮ ಹಕ್ಕುಗಳನ್ನು ಪಡೆಯೋಕ್ಕೆ ಸಾಧ್ಯ. ಇದರ ಮುಖ್ಯ ನಿಮ್ಮೆಲ್ಲರಿಗೂ ನಾನು ಹೇಳೋದು ಹೇಗೆಂದರೆ, ಪ್ರತಿಯೊಬ್ಬರು ನಿಮ್ಮ ಹಕ್ಕುಗಳ ಬಗ್ಗೆ ನೀವು ಫಸ್ಟ್ ತಿಳುವಳಿಕೆ ಮಾಡಿಕೊಳ್ಳಿ, ನಂತರ ನೀವು ಪ್ರಶ್ನೆ ಮಾಡೋ ಹಕ್ಕು ನಿಮ್ಮಲ್ಲಿ ಇರುತ್ತೆ. ಇದು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋ ಒಂದು ಅನಿವಾರ್ಯತೆ. ಇನ್ನೊಂದು ವಿಷಯ ಹೇಗೆ ಅಂದರೆ, ಪ್ರತಿಯೊಬ್ಬರು ಉಚಿತ ಆರೋಗ್ಯ ಸಿಗಬೇಕು ಅಂತ ನಮ್ಮ ಭಾರತೀಯ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಈಗಲೂ ನಮಗೆ ಸಿಕ್ಕಲಿಲ್ಲ. ಆದರೆ ನಮ್ಮ ಸಂವಿಧಾನಬದ್ಧವಾಗಿ ನಮಗೆ ಲಭಿಸಿರುವ ಒಂದು ಹಕ್ಕಲ್ಲಿ ಪ್ರತಿಯೊಬ್ಬರು ಉಚಿತ ಆರೋಗ್ಯ ತಪಾಸಣೆಗಾಗಲಿ, ಉಚಿತ ಆರೋಗ್ಯ ಪಡೆಯೋಕ್ಕಾಗಲಿ ಎಲಿಜಿಬಲ್ ಇರ್ತೀರ. ಆದರೆ ನಿಮಗೆ ಎಷ್ಟು ತನಕ ಗೊತ್ತಿದೆ ಅಂತ ಅದರಿಂದನೇ ಪ್ರತಿಯೊಬ್ಬರು ನಮ್ಮ ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಿಮಗೆ ಏನು ನಿಮ್ಮ ಸವಲತ್ತುಗಳು ಸಿಗ್ತಾವೋ ನೀವು ಪ್ರಶ್ನೆ ಮಾಡೋ ಹಕ್ಕು ನೀವು ಪಡ್ಕೋಬೋದು. ಹಾಗೆ ಪ್ರತಿಯೊಬ್ಬರು ಸಮಾನ ವಿದ್ಯಾವಕಾಶ ಅಂತ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಇವತ್ತಿಗೂ ನಮ್ಮಲ್ಲಿ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಮಾನ ವಿದ್ಯಾವಕಾಶ ಕಲ್ಪಿಸಬೇಕಂತ ನಮ್ಮ ಹೋರಾಟ ಮಾಡ್ಕೊಂಡು ಬರೋಕೇನ ನಿಮ್ಮೆಲ್ಲರಿಗೂ ನಾನು ಈ ಮುಖೇನ ಇನ್ನೊಂದು ಪ್ರತಿಯೊಬ್ಬರು ವಿದ್ಯಾರ್ಥಿ ಪಡಿಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನೆಂದರೆ,